ನಾವು ಪ್ರೀವಿಯಸ್ ವಿಡಿಯೋದಾಗ ಎನುಮರೇಷನ್ ಅಂದ್ರೆ ಏನ, ಜಾವಾದಾಗ ಎನುಮರೇಷನ್ ಯಾವ ರೀತಿ ಡಿಕ್ಲೇರ್ ಮಾಡಬೇಕು, ಆಮೇಲೆ ಅಡ್ವಾಂಟೇಜಸ್ ಆಫ್ ಎನುಮರೇಷನ್ ನೋಡಿದೀವಿ ನಾವು. ಸೊ ಟ್ರೆಡಿಷನ್ ಆಗಿ ಕಾನ್ಸ್ಟೆಂಟ್ ನ ಡಿಫೈನ್ ಮಾಡ್ಬೇಕಂದ್ರೆ ಪಬ್ಲಿಕ್ ಸ್ಟಾಟಿಕ್ ಫೈನಲ್ ಅಂತ ಹೇಳಿ ಬರೀತಿದ್ರು. ಅದನ್ನ ಕಾನ್ಸ್ಟೆಂಟ್ ಅಥವಾ ಈ ರೀತಿ ಯುಟಿಲಿಟಿ ಕ್ಲಾಸ್ ದಾಗ ಬರೀತಿದ್ವಿ. ಅದ್ರದ್ದು ಒಂದ್ ಸ್ವಲ್ಪ ಡ್ರಾಬ್ಯಾಕ್ ಇದ್ದು. ಸೊ ಎನುಮರೇಷನ್ ಏನ್ ಮಾಡ್ತೈತಿ ಅಂತಂದ್ರೆ ಅವನ್ನ ಓವರ್ಕಮ್ ಮಾಡ್ತೈತಿ. ನಾವ ಈ ವಿಡಿಯೋದಾಗ ಎನುಮರೇಷನ್ ಇಂಟರ್ನಲ್ಲಿ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನೋಡೋಣ. ನಾವ್ ಯಾವಾಗ ಒಂದ್ ಎನುಮರೇಷನ್ ಡಿಫೈನ್ ಮಾಡ್ತೀವಲ್ಲ, ಸೊ ಈ ಇಮೇಜ್ ದಾಗ ನೋಡಿದ್ರ ನಾವೇನ್ ಮಾಡಾಕತ್ತೀವ, ಎನುಮ ಕಲರ್ ಅಂತೇಳಿ ಒಂದು ಎನುಮರೇಷನ್ ಡಿಕ್ಲೇರ್ ಮಾಡ್ಕೊಳಾಕ್ತಿವ. ಸೊ ಇದ್ರೊಳಗ ವ್ಯಾಲ್ಯೂ ಏನದಾವ, ರೆಡ್, ಗ್ರೀನ್, ಬ್ಲೂ ಅಂತೇಳಿ ಅದಾವ. ಸೊ ಇದನ್ನ ಡಿಫೈನ್ ಮಾಡಿದ ತಕ್ಷಣ ಕಂಪೈಲರ್ ಇದನ್ನ ಇಂಟರ್ನಲ್ಲಿ ಈ ರೀತಿ ಕನ್ವರ್ಟ್ ಮಾಡ್ತೈತಿ. ಫೈನಲ್ ಕ್ಲಾಸ್ ಕಲರ್ ಎಕ್ಸ್ಟೆನ್ಸ್ ಎನುಮ ಕಲರ್ ಅಂತ ಹೇಳಿ ನಮಗ ಇಂಟರ್ನಲ್ಲಿ ಇದು ಎನುಮರೇಷನ್ ಬರ್ದಿರೋದು ಈ ರೀತಿ ಕನ್ವರ್ಟ್ ಆಕೈತಿ. ಸೊ ಇದು ಎನುಮ ಕ್ಲಾಸ್ ಜಾವಾದಾಗ ಡಿಫೈನ್ ಆಗೈತಿ. ಇಲ್ಲಿ ನೋಡಿದ್ರ ಪಬ್ಲಿಕ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಎನುಮ್ ಅಂತ ಹೇಳಿ ಇದು ಎಲ್ಲಿ ಡಿಫೈನ್ ಆಗೈತಿ, ಪ್ಯಾಕೇಜ್ ಜಾವಾ ಡಾಟ್ ಲ್ಯಾಂಗ್ ದಾಗ ಐತಿ. ಸೊ ಕಂಪೈಲರ್ ಏನ್ ಮಾಡ್ತೈತಿ ಅಂತಂದ್ರ ನಾವು ಬರೆದಿರುವಂತ ಎನುಮರೇಷನ್ ಈ ರೀತಿ ಕನ್ವರ್ಟ್ ಮಾಡ್ತೈತಿ. ಫೈನಲ್ ಕ್ಲಾಸ್ ಅಂತ ಹೇಳಿ ಮಾಡೈತಿ. ಅದ್ರ ಸಲುವಾಗಿ ಈ ಕ್ಲಾಸ್ ನ ಯಾರು ಎಕ್ಸ್ಟೆಂಡ್ ಮಾಡಕ್ ಬಿಡಂಗಿಲ್ಲ. ಇದೆ ಯಾವ್ದು ಸಬ್ ಕ್ಲಾಸ್ ಇದನ್ನ ಎಕ್ಸ್ಟೆಂಡ್ ಮಾಡಕ್ ಬಿಡಂಗಿಲ್ಲ. ಇಲ್ಲೇನ್ ವ್ಯಾಲ್ಯೂ ಕೊಟ್ಟಿಲ್ಲ ರೆಡ್ ಅಂತ ಹೇಳಿ, ಇಲ್ಲೇನ್ ಆಗ್ತೈತಿ, ನ್ಯೂ ಕಲರ್ ರೆಡ್ 0 ಅಂತೇಳಿ ನಾವೇನ್ ಮಾಡಾಕ್ತಿವಿ, ಕನ್ಸ್ಟ್ರಕ್ಟರ್ ನ ಕಾಲ್ ಮಾಡಾಕತ್ತೀವ. ಇಲ್ಲೇ ಕನ್ಸ್ಟ್ರಕ್ಟರ್ ಐತಿ ಪ್ರೈವೇಟ್, ಇದೇನೈತಿ ಕನ್ಸ್ಟ್ರಕ್ಟರ್ ಪ್ರೈವೇಟ್ ಐತಿ. ಇದು ಪ್ರೈವೇಟ್ ಕಲರ್ ಸ್ಟ್ರಿಂಗ್ ನೇಮ್ ಇಂಟ್ ಆರ್ಡಿನಲ್. ಸೊ ಇದು ಕನ್ಸ್ಟ್ರಕ್ಟರ್ 2 ಪ್ಯಾರಾಮೀಟರ್ ತೊಗೊಳಾಗ್ತೈತಿ. ಒಂದನೇದ ನೇಮ್, ಎರಡನೇದ ಆರ್ಡಿನಲ್. ಆರ್ಡಿನಲ್ ಏನ್ ಇಂಡಿಕೇಟ್ ಮಾಡ್ತೈತಿ, ಯಾವ ಪೊಸಿಷನ್ ದಾಗ ರೆಡ್ ಅಂತ ಹೇಳಿ ಐತಿ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಸೊ ರೆಡ್ ಅನ್ನೋದ ಫಸ್ಟ್ ಪೊಸಿಷನ್ ದಾಗ ಐತಿ, ಅದಕ್ಕೆ ಆರ್ಡಿನಲ್ ವ್ಯಾಲ್ಯೂ 0 ಅಂತೇಳಿ ಕಳ್ಸಾಕತ್ತೀವ. ಇದ್ರದ್ದು ನೇಮ್ ಏನೈತಿ ರೆಡ್, ಅದ್ರ ಸಲುವಾಗಿ ರೆಡ್ ಅಂತೇಳಿ ಕಳ್ಸಾಕ್ತಿವ. ಸೆಕೆಂಡ್ ಗ್ರೀನ್, ನ್ಯೂ ಕಲರ್, ಇದ್ರದ್ದು ಆರ್ಡಿನಲ್ ವ್ಯಾಲ್ಯೂ 1 ಅಂತ ಹೇಳಿ ಐತಿ. ಹಂಗ ಬ್ಲೂ, ನ್ಯೂ ಕಲರ್ ಬ್ಲೂ 2 ಅಂತೇಳಿ ಕಳ್ಸಾಕತ್ತೀವ. ಸೊ ಇದು ಸೂಪರ್ ಏನ್ ಮಾಡಾಕತೈತಿ, ಎನುಮರೇಷನ್ ಅಂತೇಳಿ ಇದು ಎನುಮ್ ಕ್ಲಾಸ್ ದಾಗಿರುವಂತ ಕನ್ಸ್ಟ್ರಕ್ಟರ್ ನ ಇದು ಕಾಲ್ ಮಾಡತ್ತ. ಇಲ್ಲಿ ನಾವ ಲಾಸ್ಟ್ ಎಕ್ಸಾಂಪಲ್ ದಾಗ ವ್ಯಾಲ್ಯೂನ ಇಟ್ರೇಟ್ ಮಾಡಿ ನೋಡಿದಿವ್ ನಾವ. ಸೊ ಈ ಎಕ್ಸಾಂಪಲ್ ದಾಗ ನಾವ ವ್ಯಾಲ್ಯೂಸ್ ನ ಇಟ್ರೇಟ್ ಮಾಡಿದ್ವಿ ನಾವು, ಸೈಜ್ ಡಾಟ್ ವ್ಯಾಲ್ಯೂಸ್ ಅಂತೇಳಿ. ಇದು ಎಲ್ಲಿಂದ ಬರಾಕ್ತೈತಿ ಅಂತಂದ್ರೆ ಜಾವಾ ನಮಗ ಇಂಟರ್ನಲ್ಲಿ ಈ ರೀತಿ ಕ್ಲಾಸ್ ನ ಕ್ರಿಯೇಟ್ ಮಾಡೋದ್ರಿಂದ ನಮಗ ವ್ಯಾಲ್ಯೂಸ್ ಬರಾಕ್ತೈತಿ. ಸೊ ಇಲ್ಲಿ ನಾವು ನೋಡಿದ್ರ ಇದೇನ್ ರಿಟರ್ನ್ ಮಾಡಾಕ್ತೈತಿ, ಅರೇ ಆಫ್ ಕಲರ್ಸ್ ನ ರಿಟರ್ನ್ ಮಾಡಾಕತೈತಿ. ಅದಕ್ಕೆ ಇಲ್ಲೇನದಾವಲ್ಲ ರೆಡ್, ಇಲ್ಲೇನದಾವಲ್ಲ ವ್ಯಾಲ್ಯೂನ ಅದನ್ನ ಇದು ರಿಟರ್ನ್ ಮಾಡ್ತೈತಿ, ರೆಡ್, ಗ್ರೀನ್, ಬ್ಲೂ. ಅದ್ರ ಸಲುವಾಗಿ ನಮಗ ಈ ರೀತಿ ಇವನ್ನ ಎಕ್ಸೆಸ್ ಮಾಡಕ್ ಬರ್ತೈತಿ. ಎನುಮರೇಷನ್ ದಾಗ ನಾವ್ ಏನೇನ್ ವ್ಯಾಲ್ಯೂ ಅದಾವಲ್ಲ ಅದನ್ನ ನಾವು ಎಕ್ಸೆಸ್ ಮಾಡಕ್ ಇದ್ ಬಿಡತ್ತ. ವ್ಯಾಲ್ಯೂ ಆಫ್ ನಾವ್ ಇಲ್ಲೇನ್ ಕೊಟ್ಟಿವ, ಈ ಎಕ್ಸಾಂಪಲ್ ದಾಗ ನೋಡಿದ್ರ ನಾ ಇಲ್ಲೇನ್ ಮಾಡಾಕತ್ತೀನಿ, ಇನ್ನೊಂದು ಎಕ್ಸಾಂಪಲ್ ದಾಗ ಡೇ ಡಾಟ್ ವ್ಯಾಲ್ಯೂ ಆಫ್ ಸಂಡೇ ಅಂತ ಹೇಳಿ ಕೊಟ್ಟೆ. ನಾನು ಇಲ್ಲೇನ್ ಮಾಡಾಕತ್ತೀನಿ, ಸಂಡೇ ನಾನು ಡಬಲ್ ಕೊಟ್ಸ್ದಾಗ ಕೊಡ್ತೀನಿ. ಅವಾಗ ನಮಗ ಏನ್ ಬಂತ, ಎನುಮರೇಟ್ ಆಗಿ ಇದು ಕನ್ವರ್ಟ್ ಆಯ್ತು. ಇದು ಎದಕ್ ಪಾಸಿಬಲ್ ಆಗ್ತೈತಿ ಅಂದ್ರೆ ಇದು ನೇಮ್ ನೇಮ್ ಕೊಡಾಕತ್ತೀವಿ ನಾವು ಆಸ್ ಎ ಪ್ಯಾರಾಮೀಟರ್. ಇದು ಎದಕ್ ಪಾಸಿಬಲ್ ಆಗ್ತೈತಿ ಅಂದ್ರೆ ನಮ್ದ ಕಂಪೈಲರ್ ಏನ್ ಮಾಡಾಕತೈತಿ, ಈ ರೀತಿ ವ್ಯಾಲ್ಯೂ ಆಫ್ ಅಂತೇಳಿ ಮೆಥಡ್ ನಮಗ ಕ್ರಿಯೇಟ್ ಮಾಡಾಕತೈತಿ. ಅದ್ರ ಸಲುವಾಗಿ ನಾನು ಇದನ್ನ ಈ ರೀತಿ ಯೂಸ್ ಮಾಡಬಹುದು. ಅಂದ್ರೆ ಇಲ್ಲಿ ನಾನು ಡಬಲ್ ಕೊಟ್ಸ್ದಾಗ ನೇಮ್ ಕೊಟ್ಟನೆ ಅಂತಂದ್ರ ಅದ್ರ ಕರೆಸ್ಪಾಂಡಿಂಗ್ ಎನುಮರೇಷನ್ ನ ಕೊಡ್ತೈತಿ. ಸೊ ಇಲ್ಲಿ ಕೀ ಅಬ್ಸರ್ವೇಷನ್ ನೋಡಿದ್ರೆ ನಾವ ಇವೇನದಾವಲ್ಲ ರೆಡ್, ಗ್ರೀನ್, ಬ್ಲೂ ಎಲ್ಲಾನು ಪಬ್ಲಿಕ್ ಸ್ಟಾಟಿಕ್ ಫೈನಲ್ ಅಂತ ಹೇಳಿ ಅದಾವ. ಸೊ ಪಬ್ಲಿಕ್ ಸ್ಟಾಟಿಕ್ ಫೈನಲ್ ಅಂತಂದ್ರೆ ಕಾನ್ಸ್ಟಂಟ್ ಇವನ್ನ ಅದ್ರ ಸಲುವಾಗಿ ನಾವು ಎಲ್ಲಾ ಕಡೆ ಎಕ್ಸೆಸ್ ಮಾಡಬಹುದು. ಸೊ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ಕನ್ಸ್ಟ್ರಕ್ಟರ್ ಎಕ್ಸೆಪ್ಟ್ಸ್ ನೇಮ್ ಅಂಡ್ ಆರ್ಡಿನಲ್ ವ್ಯಾಲ್ಯೂ. ಇದ್ರದ್ದು ಕನ್ಸ್ಟ್ರಕ್ಟರ್ ಏನ್ ಮಾಡಾಕತೈತಿ, ನೇಮ್ ಅಂದ್ರೆ ನಾವ್ ಇಲ್ಲೇನ್ ರೆಡ್ ಅಂತ ಹೇಳಿ ಕೊಟ್ಟಿವಲ್ಲ ಅದ ಡಬಲ್ ಕೊಡ್ಸ್ದಾಗ ರೆಡ್ ಅಂತೇಳಿ. ಆಮೇಲೆ ಆರ್ಡಿನಲ್ ವ್ಯಾಲ್ಯೂ ಯಾವ ಪೊಸಿಷನ್ ದಾಗ ನಾವು ರೆಡ್, ಗ್ರೀನ್, ಬ್ಲೂ ಅಂತ ಹೇಳಿ ಬರ್ದಿವಿ ಅಂತ ಆರ್ಡಿನಲ್ ವ್ಯಾಲ್ಯೂನ ಆಸ್ ಎ ಪ್ಯಾರಾಮೀಟರ್ ಆಗಿ ತಗೊಳಕತೈತಿ. ಸೊ ವ್ಯಾಲ್ಯೂಸ್ ಏನ್ ರಿಟರ್ನ್ ಮಾಡಾಕತೈತಿ, ನೆಕ್ಸ್ಟ್ ನಾವ್ ಇಲ್ಲೇನ್ ಮೆನ್ಷನ್ ಮಾಡಿಲ್ಲ ಅರೇ ಆಫ್ ಎನುಮರೇಷನ್ ರಿಟರ್ನ್ ಮಾಡಾಕತೈತಿ. ಸೊ ಇವಾಗ ಕೀ ಅಬ್ಸರ್ವೇಷನ್. ಆಮೇಲೆ ಇನ್ನೊಂದ್ ಏನಂತಂದ್ರೆ ಕನ್ಸ್ಟ್ರಕ್ಟರ್ ಏನೈತಿ ಪ್ರೈವೇಟ್ ಐತಿ, ಇದನ್ನ ನಾವು ಹೊರಗಡೆ ಎಕ್ಸೆಸ್ ಮಾಡಕ್ ಬಿಡಂಗಿಲ್ಲ. ಸೊ ಇದು ಎನುಮ ಮೆಮರಿದಾಗ ಮೆಥಡ್ ಏರಿಯಾದಾಗ ಸ್ಟೋರ್ ಆಗ್ತಾವ. ಇವೇನ್ ಎನುಮರೇಷನ್ ವ್ಯಾಲ್ಯೂ ಏನದಾವಲ್ಲ ಒಂದ ಸಲ ಲೋಡ್ ಆಗ್ತಾವ. ಅದು ಯಾವಾಗ ಅಂತಂದ್ರ ಕ್ಲಾಸ್ ಲೋಡ್ ಆಗೋ ಟೈಮ್ದಾಗ ಬೇಸಿಕಲಿ ಈ ಪ್ರೈವೇಟ್ ಕನ್ಸ್ಟ್ರಕ್ಟರ್ ಅದು ಕಾಲ್ ಆಗ್ತೈತಿ. ಸೊ ಇದನ್ನ ಎಕ್ಸೆಸ್ ಮಾಡೋ ಟೈಮ್ದಾಗ ಇದು ಪ್ರೈವೇಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗಂಗಿಲ್ಲ. ಸೊ ಇದು ಕ್ಲಾಸ್ ಲೋಡಿಂಗ್ ಟೈಮ್ದಾಗ ಇಲ್ಲಿ ನೋಡಿದ್ರೆ ನಾವ ಕ್ಲಾಸ್ ಲೋಡಿಂಗ್ ಟೈಮ್ದಾಗ ನ್ಯೂ ಕಲರ್ ಅಂತ ಹೇಳಿ ಆಗತ್ತೆ. ಇಂಟರ್ನಲ್ಲಿ ಈ ತರ ಬರೋದ್ರೆ ಈ ರೀತಿ ಕನ್ವರ್ಟ್ ಆಕೈತಿ. ಸೊ ಕ್ಲಾಸ್ ಲೋಡಿಂಗ್ ಟೈಮ್ದಾಗನೇ ಇದು ಕನ್ಸ್ಟ್ರಕ್ಟರ್ ಎಲ್ಲ ಕಾಲ್ ಆಗ್ತೈತಿ. ಸೊ ಇದನ್ನ ಔಟ್ಸೈಡ್ ನಾವು ಎಕ್ಸೆಸ್ ಮಾಡಕ್ ಬಿಡಂಗಿಲ್ಲ ಇದನ್ನ ನಾವು.
ಸೊ ಇವೆಲ್ಲ ಎನುಮ್ಸ JVMದಾಗ ಮೆಥಡ್ ಏರಿಯಾ ಅಂತೇಳಿ ಒಂದು ಮೆಮರಿ ಸೆಗ್ಮೆಂಟ್ ಐತಿ, ಅಲ್ಲೇ ಬೇಸಿಕಲಿ ಕ್ರಿಯೇಟ್ ಆಗ್ತವ. ಎನುಮ್ರೇಷನ್, ಸೊ ಎನುಮರೇಷನ್ ಸಿಂಗಲ್ ಟನ್ ಲೈಕ್ ಬಿಹೇವಿಯರ್ ಐತಿ ಅಂತಂದ್ರೆ ಒಂದ್ಸಲ ಇದನ್ನ ಕ್ರಿಯೇಟ್ ಮಾಡಿದ್ರೆ ಇನ್ನೊಂದ್ಸಲ ಮಾಡಿಫೈ ಮಾಡಕ್ ಬರಂಗಿಲ್ಲ. ನಾವು ಒಂದ್ಸಲ ಏನ ಇದನ್ನ ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನ ನಾವು ಮತ್ತ ಅದ ವ್ಯಾಲ್ಯೂನ ನಾವು ಎಕ್ಸೆಸ್ ಮಾಡ್ತೀವಿ. ಒಂದ್ಸಲ ಕ್ರಿಯೇಟ್ ಮಾಡ್ತೀವ, ಇಲ್ಲ ರೆಡ್ ಈಕ್ವಲ್ ಟು ನ್ಯೂ ಕಲರ್ ಅಂತೇಳಿ ಒಂದ್ಸಲ ಕ್ರಿಯೇಟ್ ಮಾಡಿವ, ಒಂದ್ಸಲ ನಾವು ಲೋಡಿಂಗ್ ಟೈಮ್ದಾಗ ಇದನ್ನ ಕ್ರಿಯೇಟ್ ಮಾಡಿದ್ರೆ ಮುಗೀತ. ಮತ್ತೆ ಇನ್ನೊಂದ್ಸಲ ನಾವು ಇನ್ನೊಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಂಗಿಲ್ಲ. ಅದಕ್ಕೆ ಸಿಂಗಲ್ ಟನ್ ಕ್ಲಾಸಸ್ ಅಂತ ಹೇಳಿ ಕರೀತಾರೆ. ಎನುಮರೇಷನ್ ಬೈ ಡಿಫಾಲ್ಟ್ ಸಿಂಗಲ್ ಟನ್ ಇರ್ತೈತಿ. ಒಂದ್ಸಲ ಲೋಡ್ ಆಗೋ ಟೈಮ್ದಾಗ ನಾವು ರೆಡ್ ಈಕ್ವಲ್ ಟು ನ್ಯೂ ಕಲರ್ ಅಂತ ಮಾಡತ್ತೀವಿ, ಅದಾದ್ಮೇಲೆ ನಾವು ಎಲ್ಲಿನೂ ಮತ್ತೆ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಕತ್ತಿಲ್ಲ. ನೆಕ್ಸ್ಟ್ ಇಷ್ಟಿದ ಇಂಟರ್ನಲ್ಲಿ ಎನುಮರೇಷನ್ ಯಾವ ರೀತಿ ವರ್ಕ್ ಆಗ್ತೈತಿ ಅಂತ ಹೇಳಿ. ಇನ್ನ ಇಂಟರ್ನಲ್ ಎನುಮರೇಷನ್ ಸ್ವಿಚ್ ದಾಗ ಯಾವ ರೀತಿ ವರ್ಕ್ ಆಗ್ತೈತಿ ಅಂತ ಹೇಳಿ ನೋಡೋಣ ಅಂತ. ಸೊ ಎನುಮ ಅದಾವಲ್ಲ, ಇವಾಗ ಕಾನ್ಸ್ಟಂಟ್ ಆಬ್ಜೆಕ್ಟ್ಸ್ ಇವ, ಹೌದಾ. ನಾವ್ ಇದ್ರೊಳಗೆ ಏನ ರೆಡ್ ಗ್ರೀನ್ ಬ್ಲೂ ಅಂತ ಹೇಳಿ ಬರಿತೀವಲ್ಲ, ಇವ್ ಏನಂತಂದ್ರ ಕಾನ್ಸ್ಟಂಟ್ ಅದಿವ. ಅವು ಯಾವ ಟೈಪ್ ಇರ್ತಾವ ಅಂದ್ರೆ ನಾವ್ ಯಾವ ಟೈಪ್ ಆಫ್ ಎನುಮರೇಷನ್ ಕೊಟ್ಟಿರ್ತೀವಿ ಆ ಟೈಪ್ ಇರ್ತಾವ ಒಂದೇದ್. ಆಮೇಲೆ ಬೇಸಿಕಲಿ ಇದೇನ್ ಆರ್ಡಿನಲ್ ವ್ಯಾಲ್ಯೂಸ್ ಇರ್ತಾವಲ್ಲ ಸ್ವಿಚ್ ಕೇಸ್ದಾಗ, ಇವು ಆಕ್ಚುಲಿ ಯೂಸ್ ಆಗ್ತಾವ. ಇಂಟರ್ನಲಿ ಏನಾಕೈತಿ ಅಂತಂದ್ರ ನಾವ್ ಯಾವಾಗ ಸ್ವಿಚ್ ಕೇಸ್ ಬರ್ಕೋತೀವಲ್ಲ ಆ ಕರೆಸ್ಪಾಂಡಿಂಗ್ ಸ್ವಿಚ್ ಆರ್ಡಿನಲ್ ವ್ಯಾಲ್ಯೂಗೆ ಬೇಸಿಕಲಿ ಸ್ವಿಚ್ ಕೇಸ್ ಕನ್ವರ್ಟ್ ಆಕೈತಿ. ಸೊ ಇಲ್ಲ ಎಕ್ಸಾಂಪಲ್ ದಾಗ ನೋಡಿದ್ರೆ ಎನುಮ ಡೇ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂತ ಹೇಳೈತಿ. ಸೊ ಇಲ್ಲಿ ನಾ ಏನ್ ಮಾಡೀನಿ, ಸ್ವಿಚ್ ಕೇಸ್ ಯೂಸ್ ಮಾಡ್ಕೊಳಕತ್ತೀನಿ. ಸ್ವಿಚ್ ಟುಡೇ ಅಂತ ಹೇಳಿ ಬರ್ತೀನಿ. ಸೊ ಇಲ್ಲೇ ನನಗ ಇನ್ ಕೇಸ್ ಸಂಡೇ ಇತ್ತಂದ್ರೆ ಇಟ್ಸ್ ಅ ಹಾಲಿಡೇ ಅಂತ ಹೇಳಿ ಈ ರೀತಿ ಪ್ರಿಂಟ್ ಹಾಕೈತಿ. ಮಂಡೇ ಇತ್ತಂದ್ರೆ ಬ್ಯಾಕ್ ಟು ವರ್ಕ್. ಸೊ ಈ ರೀತಿ ನಮ್ದ ಸ್ವಿಚ್ ಕೇಸ್ ಐತಿ. ಸೊ ಜಾವಾ ಇದನ್ನ ಇಂಟರ್ನಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ತೈತಿ ಅಂತಂದ್ರ ಸಂಡೇ ಅಂತಂದ್ರೆ 0, ಮಂಡೇ ಅಂದ್ರೆ 1, ಟ್ಯೂಸ್ಡೇ ಅಂದ್ರೆ 2, ವೆನ್ಸ್ಡೇ ಅಂದ್ರೆ 3, ಈ ರೀತಿ ಅಂದ್ರೆ ಇಲ್ಲೇನ ಆರ್ಡಿನಲ್ ವ್ಯಾಲ್ಯೂ ಇರ್ತೈತಿಲ್ಲ ಅದ್ರದ್ದು ಮ್ಯಾಪಿಂಗ್ ಟೇಬಲ್ ನ ಕ್ರಿಯೇಟ್ ಮಾಡ್ತೈತಿ. ಅದಕ್ಕ ಬೇಸಿಕಲಿ ಏನಂತ ಕರೀತಾರತ್ತಂದ್ರ ಇಂಟರ್ನಲ್ಲಿ ಅದ ಒಂದ ಟೇಬಲ್ ಜನರೇಟ್ ಮಾಡ್ತೈತಿ. ಸಿಂಥೆಟಿಕ್ ಅರೇ ಟು ಮ್ಯಾಪ್ ಒಂದ ಕ್ರಿಯೇಟ್ ಮಾಡ್ತೈತಿ ತರ. ಸಂಡೇ ಅಂದ್ರೆ 0, ಮಂಡೇ ಅಂದ್ರೆ 1 ಅಂತ ಹೇಳಿ. ಸೊ ಇಂಟರ್ನಲ್ಲಿ ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೋತಿತ್ತದ ಸ್ವಿಚ್ ಮ್ಯಾಪ್ ಡೇ ಅಂತ ಹೇಳಿ ಈ ರೀತಿ. ಸೊ ಇದೇನೈತ್ಲೆ ಇಂಟ್ ಅರೇ ಏನೈತ್ಲೆ ಇದ ಸ್ವಿಚ್ ಮ್ಯಾಪ್ ಡೇನ ತಗೋತಿರ್ತೈತಿ. ಇದ್ರೊಳಗ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರ ಬೇಸಿಕಲಿ ಅಸೈನ್ ಮಾಡ್ಕೋತ ಬರಾಕತ್ತೀವಿ ಇಲ್ಲಿ ವ್ಯಾಲ್ಯೂನ. ಈ ರೀತಿ ಇಂಟರ್ನಲ್ಲಿ ಕ್ರಿಯೇಟ್ ಆಕೈತಿ ಸ್ವಿಚ್ ಮ್ಯಾಪ್ ಡೇ ಅಂತಂದ್ರ ಇಂಟರ್ನಲ್ಲಿ ಒಂದು ಮ್ಯಾಪ್ ತರ ಕ್ರಿಯೇಟ್ ಆಗ್ತೈತಿ. ಸೊ ಎಂಡಿಂಗ್ ನಾವು ನೋಡಿದ್ರ ಬೇಸಿಕಲಿ ಇಲ್ಲೇ ಇದು ಇಂಡೆಕ್ಸ್ ಐತ್ಲೆ ಸ್ವಿಚ್ ಮ್ಯಾಪ್ ಡೇ ಟುಡೇ ಡಾಟ್ ಆರ್ಡಿನಲ್ ಅಂತಂದ್ರ ಇದು ಆರ್ಡಿನಲ್ ವ್ಯಾಲ್ಯೂ ಬರ್ತೈತಿ ನಮ್ಗ ಇಂಡೆಕ್ಸ್ ಇದ್ರ ಕನ್ವರ್ಟ್ ಆಗಿ ಸ್ವಿಚ್ ಮ್ಯಾಪ್ ಡೇದಾಗ ಆರ್ಡಿನಲ್ ವ್ಯಾಲ್ಯೂ 1, ಸಂಡೇ ಇದ್ರ 1, ಮಂಡೇ ಇದ್ರ 2, ವೆನ್ಸ್ಡೇ ಇದ್ರ 3 ಅಂತೇಳಿ. ಸೊ ಇದು ಆರ್ಡಿನಲ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ. ಸೊ ಇಂಟರ್ನಲ್ಲಿ ನಮ್ಗೆ ಇದು ಇಂಡೆಕ್ಸ್ ರಿಟರ್ನ್ ಆಕೈತಿ. ಟುಡೇದ ಇಂಡೆಕ್ಸ್ ಏನೈತಿ, ಟುಡೇ ಅಂತಂದ್ರೆ ನಾವು ಸಪೋಸ್ ಇಲ್ಲೇ ಏನ್ ಕಳ್ಸಿನಿ, ವೆನ್ಸ್ಡೇ ಅಂತ ಹೇಳಿ ಕಳ್ಸಿನಿ. ಸೊ ವೆನ್ಸ್ಡೇದ ಆರ್ಡಿನಲ್ ವ್ಯಾಲ್ಯೂ 3 ಅಂತ ಹೇಳಿ ಬಂತ. ಸೊ ಇಲ್ಲಿ ನಮ್ಗ 3 ಅಂತ ಹೇಳಿ ಇಲ್ಲೇ ನಮ್ದ ಸ್ವಿಚ್ ಕೇಸ್ ಪಾಸ್ ಆಯ್ತಾ. ಸೊ 3 ಯಾವ್ದೈತಿ ನನಗ ಮಿಡ್ ವೀಕ್ ಆಲ್ರೆಡಿ ಅಂತ ಹೇಳಿ ನಮ್ಗ ಪ್ರಿಂಟ್ ಆಕೈತಿ. ಸೊ ಈ ರೀತಿ ಸ್ವಿಚ್ ಕೇಸ್ ಏನ್ ಮಾಡ್ತೈತಿ ಅಂತಂದ್ರ ಎನುಮರೇಷನ್ ದಾಗ ವರ್ಕ್ ಆಕೈತಿ. ಸೊ ನಾವು ಸ್ವಿಚ್ ಕೇಸ್ದಾಗ ಎನುಮರೇಷನ್ ಪಾಸ್ ಮಾಡಿದೀವಿ ಅಂತಂದ್ರ ಆ ಕರೆಸ್ಪಾಂಡಿಂಗ್ ಎನುಮರೇಷನ್ ದ ಆರ್ಡಿನಲ್ ವ್ಯಾಲ್ಯೂ ಇಂಟರ್ನಲ್ಲಿ ಸ್ವಿಚ್ ಕೇಸ್ದಾಗ ವರ್ಕ್ ಯೂಸ್ ಆಕೈತಿ. ಸೊ ಇಂಟರ್ನಲ್ಲಿ ಅದ ಒಂದ ಸಿಂಥೆಟಿಕ್ ಅರೇಗತೆ ಯೂಸ್ ಮಾಡ್ಕೋತೈತಿ. ಆ ಕರೆಸ್ಪಾಂಡಿಂಗ್ ಎನುಮ್ದ ಒಂದ ಇಂಟರ್ಮಿಡಿಯೇಟ್ ಕ್ಲಾಸ್ ತರ ಕ್ರಿಯೇಟ್ ಆಕೈತಿ. ಇದು ಇಂಟರ್ಮಿಡಿಯೇಟ್ ಕ್ಲಾಸ್ ಏನ್ ಮಾಡ್ತೈತಿ ಅಂತಂದ್ರ ನಮ್ದೇನ ಒರಿಜಿನಲ್ ಎನುಮರೇಷನ್ ಇರ್ತೈತಿಲ್ಲ ಅದ್ರದ್ದು ಆರ್ಡಿನಲ್ ವ್ಯಾಲ್ಯೂನ ರಿಟರ್ನ್ ಮಾಡುವಂತ ಕೆಲಸ ಇದ ಕ್ಲಾಸ್ ಮಾಡ್ತಿರ್ತೈತಿ. ಸೊ ಇಂಟರ್ನಲ್ಲಿ ಫೈನಲಿ ನಮಗ ಕಂಪೈಲರ್ ಈ ರೀತಿ ಕಾಣ್ತೈತಿ. ಇದೇನ್ ಮಾಡ್ತೈತಿ ಅಂತಂದ್ರೆ ಬೇಸಿಕಲಿ ಟುಡೇ ಡಾಟ್ ಆರ್ಡಿನಲ್ ಅಂತಂದ್ರ ಈಗ ನಮ್ದ ವೆನ್ಸ್ಡೇ ಟುಡೇ ಅಂತೇಳಿ ಮಾಡಿವ್ ನಾವು. ವೆನ್ಸ್ಡೇ ಆರ್ಡಿನಲ್ ವ್ಯಾಲ್ಯೂ ಯಾವ್ದೈತಿ 3 ಅಂತೇಳಿ ಬರ್ತೈತಿ. ಆ 3 ಇಲ್ಲಿ ಪಾಸ್ ಆಕೈತಿ. ಸೊ ಇದಾದ್ಮೇಲೆ ನಾರ್ಮಲ್ ಸ್ವಿಚ್ ಕೇಸ. ಸೊ ಇಲ್ಲಿ 3 ಪಾಸ್ ಮಾಡಿಂದ ಈ ಕೇಸ ಪ್ರಿಂಟ್ ಆಕೈತಿ. ಬೇಸಿಕಲಿ ಈ ಕೇಸ್ಗೆ ನಮ್ದು ಕಂಟ್ರೋಲ್ ಫ್ಲೋ ಬರ್ತೈತಿ ಮಿಡ್ ವೀಕ್ ಆಲ್ರೆಡಿ ಅಂತ ಹೇಳಿ ಪ್ರಿಂಟ್ ಆಕೈತಿ. ಸೊ ಇದನ್ನ ನಾವ ಸ್ವಿಚ್ ಕೇಸ್ ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ ನಾವ. ಸೊ ಇಲ್ಲಿ ನಾ ಏನ್ ಮಾಡೀನಿ, ಆರ್ಡರ್ ಅಂತ ಹೇಳಿ ಒಂದ ಕ್ಲಾಸ್ ಬರ್ಕೊಂಡೀನಿ. ಈ ಆರ್ಡರ್ದಾಗ ಆರ್ಡರ್ ಐಡಿ ಐತಿ, ಆಮೇಲೆ ಆರ್ಡರ್ ಸ್ಟೇಟಸ್ ಐತಿ. ಇದು ಆರ್ಡರ್ ಸ್ಟೇಟಸ್ ಅನ್ನೋದು ಏನೈತಿ ಅಂತಂದ್ರೆ ಎನುಮರೇಷನ್. ಸೊ ಆರ್ಡರ್ ಸ್ಟೇಟಸ್ ಏನಿದೆ, ಆರ್ಡರ್ ಪ್ಲೇಸ್ ಮಾಡಿದ್ದ, ಆರ್ಡರ್ ಶಿಪ್ ಆಕೈತಿ, ಆಮೇಲೆ ಆರ್ಡರ್ ಡಿಲಿವರ್ಡ್ ಆಕೈತಿ, ಆಮೇಲೆ ಆರ್ಡರ್ ಕ್ಯಾನ್ಸಲ್ ಆಕೈತಿ. ಅಂದ್ರ ಒಂದ್ಸಲ ಆರ್ಡರ್
ಬೇಸಿಕಲಿ ಪ್ಲೇಸ್ ಮಾಡಿದ್ಮೇಲೆ ಆರ್ಡರ್ ನಾವು ಜನರೇಟ್ ಮಾಡಿದ್ರೆ ಕಸ್ಟಮರ್ ಅದು ಆರ್ಡರ್ ಸ್ಟೇಟಸ್ ಈ ರೀತಿ ಚೇಂಜ್ ಆಕೋತ ಹೋಗ್ತೈತಿ. ಯಾವಾಗ ಕಸ್ಟಮರ್ ಆರ್ಡರ್ನ ಪ್ಲೇಸ್ ಮಾಡ್ತಾನಲ್ಲ ಇ ಕಾಮರ್ಸ್ ವೆಬ್ಸೈಟ್ದಾಗ ಅವಾಗ ಅವಂಗ ಏನಾಕೈತಿ ಅಂದ್ರೆ ಆರ್ಡರ್ ಐ ಡಿ ಜನರೇಟ್ ಆಗೈತಿ ಅದಾದ್ಮೇಲೆ ಆರ್ಡರ್ ಸ್ಟೇಟಸ್ ಏನಾಕೈತಿ ಪ್ಲೇಸ್ಡ್, ಯಾಕಂದ್ರೆ ನಮ್ಮ ವೆಬ್ಸೈಟ್ದಾಗ ಆರ್ಡರ್ನ ಪ್ಲೇಸ್ ಮಾಡ್ಯಾನ ಅದಕ್ಕೆ ಪ್ಲೇಸ್ಡ್ ಅಂತ ಹೇಳಿ ಬಂತ. ಆಮೇಲೆ ಇಲ್ಲಿ ಮೆಥಡ್ ಐತಿ ಪ್ರಿಂಟ್ ಆರ್ಡರ್ ಸ್ಟೇಟಸ್ ಅಂತೇಳಿ, ಈ ಕರೆಂಟ್ ಆರ್ಡರ್ ಸ್ಟೇಟಸ್ ಏನೈತಿ ಅಂತ ಹೇಳಿ ಟ್ರ್ಯಾಕ್ ಮಾಡಕ್ ಬಂದ. ಆಮೇಲೆ ನೆಕ್ಸ್ಟ್ ಗೆಟ್ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿ. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ ಅಂತಂದ್ರೆ ಸ್ವಿಚ್ ಕೇಸ್ ಯೂಸ್ ಮಾಡಾಕತ್ತೀನಿ. ಸ್ಟೇಟಸ್ ನಾನು ಸ್ವಿಚ್ಗೆ ಪ್ಯಾರಾಮೀಟರ್ ಆಗಿ ಕಳ್ಸಾಕತ್ತೀನಿ. ಇನ್ ಕೇಸ್ ಸ್ವಿಚ್ ಕೇಸ್ ನಮ್ದು ಏನಾರು ಪ್ಲೇಸ್ಡ್ ಇತ್ತಂದ್ರ ಆರ್ಡರ್ ಈಸ್ ಸ್ಟಿಲ್ ಇನ್ ಅ ಪ್ಲೇಸ್ ಸ್ಟೇಟ್, ಅದ್ರ ಸಲುವಾಗಿ ಪೇಮೆಂಟ್ ಈಸ್ ನಾಟ್ ರಿಸೀವ್ಡ್ ಅಂತ ಹೇಳಿ ಪ್ರಿಂಟ್ ಆಗೈತಿ. ಹಂಗ ಎಲ್ಲಿ ತನ ಆರ್ಡರ್ ಡೆಲಿವರಿ ಇರಂಗಿಲ್ಲ ಅಲ್ಲಿ ತನೂ ಪೇಮೆಂಟ್ ನಮ್ಗೆ ಬಂದಿರಂಗಿಲ್ಲ. ಯಾವಾಗ ನಮ್ದು ಆರ್ಡರ್ ಡೆಲಿವರಿ ಸ್ಟೇಟ್ ಬರ್ತಲ್ಲ ಅವಾಗ ಪೇಮೆಂಟ್ ಈಸ್ ರಿಸೀವ್ಡ್ ಅಂತ ಪ್ರಿಂಟ್ ಮಾಡಾಕತ್ತೀನಿ. ಇನ್ ಕೇಸ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರ ಅಂತಂದ್ರ ಓನ್ ಗೆಟ್ ಅ ಪೇಮೆಂಟ್ ಅಂತ ಹೇಳಿ ಪ್ರಿಂಟ್ ಆಕೈತಿ. ಸೊ ಇನ್ನೇ 2 ಮೆಥಡ್ ಅದಾವ. ಇವ್ ಏನತ್ತಂದ್ರ ಗೆಟ್ಟರ್ ಆಮೇಲೆ ಸೆಟರ್ ಮೆಥಡ್ ಆಫ್ ಈ ಎನ್ಯುಮರೇಷನ್ ದ ಸ್ಟೇಟಸ್ ಇದೆ. ಸೊ ಇದು ಓವರ್ ಆಲ್ ಇ ಕಾಮರ್ಸ್ ದ ಯೂಸ್ ಕೇಸ್ ಇದೆ. ಇದ್ರೊಳಗೆ ನಾವ್ ಏನ್ ಮಾಡಾಕತ್ತಾರ ಅಂತಂದ್ರ ಆರ್ಡರ್ನ ಪ್ಲೇಸ್ ಮಾಡಾಕ್ತಿವ. ಆರ್ಡರ್ನ ಪ್ಲೇಸ್ ಮಾಡಾಕ ಬೇಸಿಕಲಿ ಆರ್ಡರ್ ಐ ಡಿನ ಕೊಡ್ತೀವ. ಆರ್ಡರ್ ಐ ಡಿನ ಕೊಟ್ಟ ಕೂಡಲೇ ಆರ್ಡರ್ ಸ್ಟೇಟಸ್ ಪ್ಲೇಸ್ಡ್ ಅಂತ ಹೇಳಿ ಆಯ್ತಾ. ಅದಾದ್ಮೇಲೆ ಬೇಸಿಕಲಿ ಅದು ಆರ್ಡರ್ ನಾವ ಶಿಪ್ ಮಾಡಿದ ತಕ್ಷಣ ಅದ್ರ ಸ್ಟೇಟಸ್ ನಾವು ಮತ್ತೆ ಅಪ್ಡೇಟ್ ಮಾಡ್ಬೇಕು. ಡೆಲಿವರಿ ಆದ್ಮೇಲೆ ಅದ್ರದ್ದು ಮತ್ತೆ ನಾವು ಸ್ಟೇಟಸ್ ಅಪ್ಡೇಟ್ ಮಾಡ್ಬೇಕು. ಇದ್ರ ಸಲುವಾಗಿ ನಾವ್ ಏನ್ ಮಾಡಾಕ್ತಿವ ಇದ್ರದ ಸೆಟರ್ ಮೆಥಡ್ಸ್ ನ ಯೂಸ್ ಮಾಡಾಕತ್ತೀವ. ಸೊ ಕಸ್ಟಮರ್ ಬೇಸಿಕಲಿ ಯು ಐ ಇಂದ ನೋಡಿದಂತಂದ್ರ ಬೇಸಿಕಲಿ ನಾವು ಈ ಮೆಥಡ್ ನ ಕಾಲ್ ಮಾಡ್ತೀವಿ ಆರ್ಡರ್ ಸ್ಟೇಟಸ್ ನ ತೋರ್ಸಾಕ. ಸೊ ಪೇಮೆಂಟ್ ಸ್ಟೇಟಸ್ ಯಾರು ಇದನ್ನ ಐಟಮ್ ನ ಬೇಸಿಕಲಿ ಸೆಲ್ ಮಾಡಿರ್ತಾರಲ್ಲ ಅವ್ರ ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡಕ ಈ ಮೆಥಡ್ ನ ಯೂಸ್ ಮಾಡ್ತಾರ. ಸೊ ಇದ್ರ ನಾನು ಏನ್ ಮಾಡೀನಿ ಅಂತಂದ್ರೆ ಟೆಸ್ಟ್ ಕ್ಲಾಸ್ ಬರ್ದೀನಿ. ಇಲ್ಲ ನಾ ಏನ್ ಮಾಡಾಕತ್ತೀನಿ ಆರ್ಡರ್ 1 ಅಂತ ಹೇಳಿ ಮಾಡಿದೆ. ಆರ್ಡರ್ ಐ ಡಿ 101 ಅಂತ ಹೇಳಿ ಕೊಟ್ಟೆ. ಇಲ್ಲೇ ಪ್ರಿಂಟ್ ಆರ್ಡರ್ ಡೀಟೇಲ್ಸ್ ಆಮೇಲೆ ಗೆಟ್ ಪೇಮೆಂಟ್ ಸ್ಟೇಟಸ್ ಕಾಲ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾನು ಸ್ಟೇಟಸ್ ನ ಶಿಫ್ಟ್ ಅಂತ ಹೇಳಿ ಮಾಡಾಕತ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಪ್ರಿಂಟ್ ಆರ್ಡರ್ ಸ್ಟೇಟಸ್ ಗೆಟ್ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿ ಮಾಡಾಕತ್ತೀನಿ. ಸೊ ಹಂಗ ನಾನು ಆಮೇಲೆ ಆರ್ಡರ್ ಸ್ಟೇಟಸ್ ನ ಡೆಲಿವರ್ಡ್ ಅಂತ ಹೇಳಿ ಮಾಡಿದೆ. ಅದಾದ್ಮೇಲೆ ನಾನು ಆರ್ಡರ್ ಸ್ಟೇಟಸ್ ಪೇಮೆಂಟ್ ಸ್ಟೇಟಸ್ ಪ್ರಿಂಟ್ ಮಾಡಾಕತ್ತೀನಿ. ಸೊ ಸೆಕೆಂಡ್ ಕೇಸ್ದಾಗ ಏನ್ ಮಾಡಿದೆ ನಾನು ಆರ್ಡರ್ 2 ಮಾಡಿದೆ. ಆಮೇಲೆ ಪ್ರಿಂಟ್ ಆರ್ಡರ್ ಸ್ಟೇಟಸ್ ಗೆಟ್ ಪೇಮೆಂಟ್ ಸ್ಟೇಟಸ್. ಅದಾದ್ಮೇಲೆ ಇಲ್ಲಿ ನಾನು ಆರ್ಡರ್ 2 ಕ್ಯಾನ್ಸಲ್ ಮಾಡೋಣ. ಅವಾಗ ನಮ್ದು ಆರ್ಡರ್ ಸ್ಟೇಟಸ್ ಏನಿರ್ತೈತಿ ಪೇಮೆಂಟ್ ಸ್ಟೇಟಸ್ ಏನಿರ್ತೈತಿ ಅಂತ ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಫಸ್ಟ್ ಗೆ ಆರ್ಡರ್ ಐ ಡಿ 101 ಸ್ಟೇಟಸ್ ಪ್ಲೇಸ್ಡ್ ಅಂತ ಹೇಳಿ ಬಂತ. ಸೊ ಇಲ್ಲಿ ನಾನು ಯಾವಾಗ ಪ್ರಿಂಟ್ ಆರ್ಡರ್ ಸ್ಟೇಟಸ್ ಅಂತ ಹೇಳಿ ಕರಿತೀನಲ್ಲ ಅವಾಗ ಆರ್ಡರ್ ಈಸ್ ಇನ್ ಅ ಪ್ಲೇಸ್ ಸ್ಟೇಟಸ್ ಯಟ್ ಪೇಮೆಂಟ್ ನಾಟ್ ರಿಸೀವ್ಡ್ ಅಂತ ಹೇಳಿ ಬಂತ. ಹೌದಾ, ಇದು ನಾನು ಗೆಟ್ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿ ಕರೆದಾಗ ನೆಕ್ಸ್ಟ್ ನಾನು ಏನ್ ಮಾಡಿದೆ ಅಂತಂದ್ರ ಆರ್ಡರ್ ದ ಸ್ಟೇಟ್ ನ ಚೇಂಜ್ ಮಾಡಿ ಶಿಫ್ಟ್ ಅಂತ ಹೇಳಿ ಮಾಡಿದೆ. ಅವಾಗ ಪ್ರಿಂಟ್ ಆರ್ಡರ್ ಸ್ಟೇಟಸ್ ಅಂತ ಹೇಳಿ ಕಾಲ್ ಮಾಡಿದಾಗ ಆರ್ಡರ್ ಐ ಡಿ 101 ಸ್ಟೇಟಸ್ ಶಿಫ್ಟ್ ಅಂತ ಹೇಳಿ ಆಯ್ತಾ. ಹಾಗೆ ನಾನು ಪೇಮೆಂಟ್ ಸ್ಟೇಟಸ್ ನ ಕಾಲ್ ಮಾಡ್ತೀನಿ. ಅವಾಗ ನಮ್ದು ಸ್ವಿಚ್ ಕೇಸ್ ಎಕ್ಸಿಕ್ಯೂಟ್ ಆಗೈತಿ. ಸ್ವಿಚ್ ಕೇಸ್ ಎಕ್ಸಿಕ್ಯೂಟ್ ಆಗಿ ನಮ್ದ ಕೇಸ್ ಶಿಫ್ಟ್ ಐತಿ. ಅದಕ್ಕೆ ನನ್ಗೆ ಏನಂತ ಹೇಳಿ ಬಂತ ಆರ್ಡರ್ ಈಸ್ ಇನ್ ಶಿಫ್ಟ್ ಸ್ಟೇಟ್ ಎಟ್ ಪೇಮೆಂಟ್ ನಾಟ್ ರಿಸೀವ್ಡ್ ಅಂತ ಹೇಳಿ ಪ್ರಿಂಟ್ ಆಗೈತಿ. ನೆಕ್ಸ್ಟ್ ನಂದ ಆರ್ಡರ್ ಸ್ಟೇಟಸ್ ಡೆಲಿವರ್ ಆಯ್ತಾ ಅದ್ರ ಸಲುವಾಗಿ ನಾನು ಸ್ಟೇಟಸ್ ನ ಡೆಲಿವರ್ಡ್ ಅಂತೇಳಿ ಚೇಂಜ್ ಮಾಡಾಕತ್ತೀನಿ. ಹಾಗೆ ನಾನು ಪ್ರಿಂಟ್ ಆರ್ಡರ್ ಸ್ಟೇಟಸ್ ಗೆಟ್ ಪೇಮೆಂಟ್ ಸ್ಟೇಟಸ್ ನ ಕಾಲ್ ಮಾಡಾಕ್ತೀನಿ. ಅವಾಗ ಆರ್ಡರ್ ಸ್ಟೇಟಸ್ ಏನಾಯ್ತು ಡೆಲಿವರ್ಡ್ ಅಂತ ಹೇಳಿ ಬಂತ. ಈಗ ಆರ್ಡರ್ ಡೆಲಿವರ್ ಆಗೈತಿ. ಅದಕ್ಕೆ ನಮ್ದ ಸ್ವಿಚ್ ಕೇಸ್ದಾಗ ಬೇಸಿಕಲಿ ಏನಾಯ್ತ ಈ ಕೇಸಿಗೆ ಬರ್ತಾ ಅವಾಗ ಆರ್ಡರ್ ಈಸ್ ಡೆಲಿವರ್ಡ್ ಪೇಮೆಂಟ್ ಈಸ್ ರಿಸೀವ್ಡ್ ಅಂತ ಹೇಳಿ ಬಂತ. ಓಕೆ, ಸೊ ನೆಕ್ಸ್ಟ್ ನಾನು ಲೈನ್ ನಂಬರ್ 20ದಾಗ ಇನ್ನೊಂದು ಆರ್ಡರ್ನ ಕ್ರಿಯೇಟ್ ಮಾಡಾಕ್ತೀನಿ ಆರ್ಡರ್ 2 ಅಂತ ಹೇಳಿ. ಸೊ ಅಗೇನ್ ನಾನು ಇಲ್ಲೇ ಪ್ರಿಂಟ್ ಆರ್ಡರ್ ಸ್ಟೇಟಸ್ ಗೆಟ್ ಪೇಮೆಂಟ್ ಸ್ಟೇಟಸ್ ಮಾಡಾಕ್ತೀನಿ. ಅವಾಗ 102 ಸ್ಟೇಟಸ್ ಪ್ಲೇಸ್ಡ್ ಅಂತ ಹೇಳಿ ಬರ್ತೈತಿ. ಆರ್ಡರ್ ಇಸ್ ಇನ್ ಅ ಪ್ಲೇಸ್ ಸ್ಟೇಟ್ ಇನ್ನ ಪೇಮೆಂಟ್ ಬಂದಿಲ್ಲ ಅಂತ ಹೇಳಿ ಆಯ್ತಾ. ಅದಾದ್ಮೇಲೆ ನನ್ನ ಸ್ಟೇಟ್ ನ ಕ್ಯಾನ್ಸಲ್ ಅಂತ ಮಾಡಾಕ್ತೀನಿ. ಅಂದ್ರೆ ಬೇಸಿಕಲಿ ಕಸ್ಟಮರ್ ತನ್ನ ಮೈಂಡ್ ಚೇಂಜ್ ಮಾಡಿದ ಆ ಆರ್ಡರ್ನ ಕ್ಯಾನ್ಸಲ್ ಮಾಡಿದ. ಅವಾಗ ನಾನು ಗೆಟ್ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿ ಕರೆದ್ರೆ ಏನಾಗ್ತಿತ್ತು ಅವಾಗ ಆರ್ಡರ್ ಇಸ್ ಇನ್ ಕ್ಯಾನ್ಸಲ್ ಸ್ಟೇಟ್ ಓನ್ ಗೆಟ್ ಅ ಪೇಮೆಂಟ್ ಅಂತ ಹೇಳಿ ಯಾರು ಈ ಐಟಮ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಡಿಸ್ಪ್ಲೇ ಆಕೈತಿ. ಇಷ್ಟಿದ್ದ ಎನ್ಯುಮರೇಷನ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಾಗ ಅಗ್ರಿಗೇಷನ್ ಅಂದ್ರೆ ಏನ, ಕಂಪೋಸಿಷನ್ ಅಂದ್ರೆ ಏನ, ಅಸೋಸಿಯೇಷನ್ ಅಂದ್ರೆ ಏನಂತ ಹೇಳಿ ನೋಡೋಣ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.